ನಮಸ್ಕಾರ ಸ್ನೇಹಿತರೆ. ಕನ್ಯಾ ರಾಶಿಯವರಿಗೆ ಈ ಅವಧಿ ಆಗಸ್ಟ್ 19ರಿಂದ ಅಕ್ಟೋಬರ್ 31, 2026 ಲಾಭ ಮತ್ತು ಹೊಸ ಸಂಪರ್ಕಗಳ ಸಮಯ. ನಾಳೆಯಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ. ಆಗಸ್ಟ್ 19ರಂದು ಗ್ರಹ ಆಶ್ಲೇಷ ನಕ್ಷತ್ರ ಪ್ರವೇಶಿಸುತ್ತಿದ್ದಾರೆ. ಇದನ್ನೇ ಗುರು ನಕ್ಷತ್ರ ಪರಿವರ್ತನಾ ಅಂತ ಕರಿತೀವಿ. ಕನ್ಯಾ ರಾಶಿಯವರಿಗೆ ಗುರು ಈ ಅವಧಿಯಲ್ಲಿ ನಿಮ್ಮ 11ನೇ ಭಾವದಲ್ಲಿ ಕರ್ಕ ರಾಶಿಯಲ್ಲಿ ಸಂಚರಿಸುತ್ತಿದ್ದಾರೆ. ಇದು ಲಾಭ, ಆದಾಯ ಮತ್ತು ಸ್ನೇಹಿತರ ಭಾವ. ಜ್ಯೋತಿಷ ಶಾಸ್ತ್ರದ ಪ್ರಕಾರ 11ನೇ ಭಾವದಲ್ಲಿ ಗುರುಗ್ರಹ ಇರೋದು ತುಂಬಾ ಶುಭ ಅಂತ ಪರಿಗಣಿಸಲಾಗುತ್ತೆ. ಇದನ್ನೇ ನಾವು ಗೋಲ್ಡನ್ ಇರಾ ಅಂತ ಕರೀಬಹುದು. ಯಾಕಂದ್ರೆ ಆದಾಯ ಹೆಚ್ಚಳ, ಹೊಸ ಸ್ನೇಹ ಮತ್ತು ಸಂಪರ್ಕಗಳಿಂದ ಲಾಭ ಮತ್ತು ಆಸೆಗಳು ಈಡೇರೋ ಸಾಧ್ಯತೆ ಇದೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಈ ವಿಡಿಯೋದಲ್ಲಿ ನಾವು ವಿವರವಾಗಿ ನೋಡ್ತೀವಿ ಈ ಗುರು ನಕ್ಷತ್ರ ಪರಿವರ್ತನಾ ನಿಮ್ಮ ಆದಾಯ, ಸ್ನೇಹ ಮತ್ತು ಹೊಸ ಸಂಪರ್ಕಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ಆಸೆಗಳು ಈಡೇರೋ ಸಾಧ್ಯತೆ ಎಷ್ಟಿದೆ ಅಂತ. ಈ ಅವಧಿಯ ಪೂರ್ಣ ಲಾಭ ಪಡೆಯೋಕೆ ಸರಳ ಪರಿಹಾರಗಳು. ಈ ವಿಡಿಯೋ ಪೂರ್ತಿ ನೋಡಿ. ಇದು ನಿಮ್ಮ ಮುಂದಿನ 2 ತಿಂಗಳ ಪ್ಲಾನಿಂಗ್ಗೆ ತುಂಬಾ ಉಪಯುಕ್ತ. ಇವಾಗ ವಿವರವಾಗಿ ನೋಡೋಣ ಬನ್ನಿ. ಮೊದಲನೆಯದಾಗಿ, ಈ ಸಂಪೂರ್ಣ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಪ್ರಾಬಲ್ಯ ಹೊಂದಿರುವ ಮುಖ್ಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕವಾಗಿದೆ. ಗುರುವು 11ನೇ ಮನೆಗೆ ಅಂದರೆ ಲಾಭದ ಸ್ಥಾನಕ್ಕೆ ಗೋಚಾರ ಮಾಡುವುದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಮಂಗಳಕರ ಮತ್ತು ಫಲದಾಯಕ ಸ್ಥಿತಿ ಎಂದು ಪರಿಗಣಿಸಲಾಗಿದೆ. ಇದು ನಿಮ್ಮ ಹಿಂದಿನ ಕರ್ಮಗಳ ಮತ್ತು ನಿಮ್ಮ ನಿರಂತರ ಕಠಿಣ ಪರಿಶ್ರಮದ ನೈಜ ಫಲಿತಾಂಶಗಳನ್ನು ನೀವು ಪಡೆಯುವ ಸ್ಥಾನವಾಗಿದೆ. ಇದು ನಿಮ್ಮ ಹಿಂದಿನ ಕರ್ಮಗಳ ಮತ್ತು ನಿಮ್ಮ ನಿರಂತರ ಕಠಿಣ ಪರಿಶ್ರಮದ ನೈಜ ಫಲಿತಾಂಶಗಳನ್ನು ನೀವು ಪಡೆಯುವ ಸ್ಥಾನವಾಗಿದೆ. ಆದರೆ ಆಶ್ಲೇಷ ನಕ್ಷತ್ರದ ಉಪಸ್ಥಿತಿಯು ಈ ಫಲಿತಾಂಶಕ್ಕೆ ಸಂಪೂರ್ಣವಾಗಿ ವಿಭಿನ್ನವಾದ ದಿಕ್ಕನ್ನು ನೀಡುತ್ತಿದೆ. ಆಶ್ಲೇಷವನ್ನು ಸರ್ಪದ ಅಂದರೆ ಹಾವಿನ ನಕ್ಷತ್ರ ಎಂದು ಕರೆಯಲಾಗುತ್ತದೆ. ಹಾವಿನ ಮೂಲ ಸ್ವಭಾವವೆಂದರೆ ತನ್ನ ಹಳೆಯ ಪೊರೆಯನ್ನು ಕಳಚಿ ಹೊಸ ರೂಪವನ್ನು ತಾಳುವುದು. ನಿಮ್ಮ ಜೀವನದಲ್ಲಿಯೂ ಇದೇ ರೀತಿಯ ಬದಲಾವಣೆಯ ಬಲವಾದ ಸಾಧ್ಯತೆಗಳು ಸೃಷ್ಟಿಯಾಗುತ್ತಿವೆ. ನಿಮ್ಮ ಸಾಮಾಜಿಕ ಜೀವನ, ನಿಮ್ಮ ಸ್ನೇಹಿತರ ಬಳಗ ಮತ್ತು ನಿಮ್ಮ ವೃತ್ತಿಪರ ನೆಟ್ವರ್ಕ್ ನಲ್ಲಿ ಬಹಳ ದೊಡ್ಡ ಬದಲಾವಣೆ ಅಥವಾ ಕಡಿತ, ಫಿಲ್ಟರಿಂಗ್ ಆಗಲಿದೆ. ಯಾರನ್ನು ನೀವು ತುಂಬಾ ಆಪ್ತರು ಎಂದು ಭಾವಿಸಿದ್ದೀರೋ ಅಥವಾ ಯಾರನ್ನು ನೀವು ಅತಿಯಾಗಿ ನಂಬಿದ್ದೀರೋ ಅವರು ವಾಸ್ತವವಾಗಿ ನಿಮ್ಮ ಶಕ್ತಿ ಮತ್ತು ನಿಮ್ಮ ಸಂಪನ್ಮೂಲಗಳನ್ನು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದರು ಎಂಬುದನ್ನು ನೀವು ಅನುಭವಿಸುವಿರಿ. ಆಶ್ಲೇಷ ಶಕ್ತಿಯು ಸಕ್ರಿಯವಾದಾಗ ಪರಿಸ್ಥಿತಿಗಳು ಹೊರಗಿನಿಂದ ಕಾಣುವಂತೆ ಇರುವುದಿಲ್ಲ. ನಿಮ್ಮದೇ ನೆಟ್ವರ್ಕ್ ನಲ್ಲಿ ಬಹಳ ಸಿಹಿಯಾಗಿ ಮಾತನಾಡುವ ಆದರೆ ಅವರ ನೈಜ ಉದ್ದೇಶಗಳು ಗುಪ್ತವಾಗಿರುವಂತಹ ಜನರನ್ನು ನೀವು ನೋಡುತ್ತೀರಿ. ಹಳೆಯ ಪರಿಚಿತರೊಬ್ಬರು ಅಥವಾ ನಿಮ್ಮ ಅಣ್ಣ ಅಕ್ಕನ ಸಮಾನರಾದ ವ್ಯಕ್ತಿಯೊಬ್ಬರು ನಿಮಗೆ ಕೇಳಲು ಬಹಳ ಆಕರ್ಷಕವಾಗಿರುವ ಸಲಹೆಯನ್ನು ನೀಡಬಹುದು, ಆದರೆ ಒಳಗಿನಿಂದ ಅದು ನಿಮಗೆ ಹಾನಿಕಾರಕವೆಂದು ಸಾಬೀತಾಗಬಹುದು. ಈ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಕನ್ಯಾ ರಾಶಿಯ ವಿಶ್ಲೇಷಣಾತ್ಮಕ ಶಕ್ತಿಯನ್ನು ಅಂದರೆ ಅನಾಲಿಟಿಕಲ್ ಮೈಂಡ್ ಅನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು. ಯಾರನ್ನೂ ತಕ್ಷಣ ನಂಬುವುದನ್ನು ತಪ್ಪಿಸಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಕಾರಾತ್ಮಕ ಮೌಲ್ಯವನ್ನು ಸೇರಿಸದ ಕೇವಲ ಗಾಸಿಪ್ ಮಾಡುವ ಅಥವಾ ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವ ಜನರಿಂದ ಸ್ಪಷ್ಟವಾದ ಅಂತರವನ್ನು ಕಾಯ್ದುಕೊಳ್ಳುವುದು ಸೂಕ್ತ. ನೀವು ಈ ಬಾಹ್ಯ ಮತ್ತು ಟೊಳ್ಳಾದ ಸಂಬಂಧಗಳ ಪೊರೆಯನ್ನು ಕಳಚಿ ಎಸೆದಾಗ ಮಾತ್ರ ನಿಮ್ಮ ಬೆಳವಣಿಗೆಗೆ ನಿಜವಾಗಿಯೂ ಸಹಾಯ ಮಾಡುವ ವಾಸ್ತವಿಕ, ಪ್ರಭಾವಶಾಲಿ ಮತ್ತು ಜ್ಞಾನವಿರುವ ಜನರು ನಿಮ್ಮ ಜೀವನವನ್ನು ಪ್ರವೇಶಿಸಲು ಸಾಧ್ಯವಾಗುತ್ತದೆ. ವೃತ್ತಿ ಮತ್ತು ಉದ್ಯೋಗದ ದೃಷ್ಟಿಕೋನದಿಂದ ಈ ಗೋಚಾರವು ದೊಡ್ಡ ಬದಲಾವಣೆಯ ಸೂಚಕವಾಗಿದೆ. ಏಕೆಂದರೆ ಆಶ್ಲೇಷದ ಅಧಿಪತಿ ಬುಧವು ನಿಮ್ಮ ವೃತ್ತಿಯ ಅಂದರೆ 10ನೇ ಮನೆಯ ಅಧಿಪತಿಯೂ ಆಗಿದ್ದಾನೆ. ಈ ಅವಧಿಯು ನಿಮ್ಮ ವೃತ್ತಿ ಜೀವನದಲ್ಲಿ ಭಾರೀ ಜಿಗಿತವನ್ನು ತರಬಹುದು. ಆದರೆ ಈ ಯಶಸ್ಸು ನಿಮ್ಮ ಹಳೆಯ ಸ್ಥಾನದಲ್ಲಿ ಅಥವಾ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವುದರಿಂದ ಸಿಗುವುದಿಲ್ಲ. ಬದಲಿಗೆ ಇದು ನಿಮ್ಮ ಹೊಸ ನೆಟ್ವರ್ಕ್ ಮೂಲಕ ಬರುತ್ತದೆ. ಹೊಸ ಕ್ಲೈಂಟ್ ಅನ್ನು ಭೇಟಿಯಾಗುವುದು, ಪ್ರಮುಖ ಮೀಟಿಂಗ್ ನಡೆಸುವುದು ಅಥವಾ ನಿಮ್ಮನ್ನು ಸಂಪೂರ್ಣ ಹೊಸ ವೃತ್ತಿಪರ ಕ್ಷೇತ್ರಕ್ಕೆ ಕೊಂಡೊಯ್ಯುವ ವ್ಯಕ್ತಿಯೊಂದಿಗೆ ಸಂಪರ್ಕ ಸಾಧಿಸುವ ಬಲವಾದ ಸಾಧ್ಯತೆ ಇದೆ. ನೀವು ವೈದ್ಯಕೀಯ ಕ್ಷೇತ್ರ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್, IT, ಸಂವಹನ, ಜ್ಯೋತಿಷ್ಯ ಅಥವಾ ಯಾವುದೇ ರೀತಿಯ ಕನ್ಸಲ್ಟಿಂಗ್ ಮತ್ತು ಪಬ್ಲಿಕ್ ಸ್ಪೀಕಿಂಗ್ಗೆ ಸಂಬಂಧಿಸಿದರೆ ಈ ಸಮಯವು ನಿಮಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಗುರುವು 11ನೇ ಮನೆಯಲ್ಲಿ ಕುಳಿತು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಯಶಸ್ಸನ್ನು ನೀಡಲು ಬಯಸುತ್ತಾನೆ. ಆದರೆ ನಿಮ್ಮ ಮಾರ್ಗವು ಸಾತ್ವಿಕ ಮತ್ತು ನ್ಯಾಯಯುತವಾಗಿರುವುದನ್ನು ಸಹ ಅವನು ಖಚಿತಪಡಿಸಿಕೊಳ್ಳುತ್ತಾನೆ. ನಿಮ್ಮ ಕೆಲಸದಲ್ಲಿ ನೀವು ಯಾವುದೇ ರೀತಿಯ ಶಾರ್ಟ್ಕಟ್ಗಳು, ಆಫೀಸ್ ರಾಜಕೀಯ ಅಥವಾ ಅನೈತಿಕ ವಿಧಾನಗಳನ್ನು ಆಶ್ರಯಿಸಿದರೆ ಆಶ್ಲೇಷದ ವಿಷಕಾರಿ ಮತ್ತು ನಕಾರಾತ್ಮಕ ಪ್ರಭಾವವು ನಿಮಗೆ ಗಂಭೀರ ಹಾನಿಯನ್ನು ಉಂಟು ಮಾಡಬಹುದು. ನೀವು ನಿಮ್ಮ ಸಾಮರ್ಥ್ಯ ಮತ್ತು ಕೌಶಲಗಳನ್ನು ನಂಬಬೇಕು, ಮುಖಸ್ತುತಿ ಅಥವಾ ಚಮಚಾಗಿರಿಯನ್ನಲ್ಲ. ನಿಮ್ಮ ಕೌಶಲ್ಯ ಮತ್ತು ಜ್ಞಾನವನ್ನು ಪ್ರಪಂಚದ ಮುಂದೆ ಪ್ರಸ್ತುತಪಡಿಸಲು ಹಿಂಜರಿಯಬೇಡಿ. ನಿಮ್ಮ ವೃತ್ತಿಪರ ಮೌಲ್ಯವನ್ನು ಸರಿಯಾಗಿ ಸ್ಥಾಪಿಸಲು
ನೀವು ಕಲಿಯಬೇಕಾದ ಸಮಯ ಇದು. ನೀವು ಬೋಧನೆ, ಟೀಚಿಂಗ್ ಅಥವಾ ಮಾಧ್ಯಮಕ್ಕೆ ಅಂದರೆ ಮೀಡಿಯಾಗೆ ಸಂಬಂಧಿಸಿದರೆ ನಿಮ್ಮ ವಿಷಯವನ್ನು ಸ್ಪಷ್ಟವಾಗಿ ಮಂಡಿಸಿ. ಆದರೆ ಪ್ರತಿಯೊಂದು ಹೊಸ ಯಶಸ್ಸಿನೊಂದಿಗೆ ನಿಮ್ಮ ಕೆಲಸದ ಹೊರೆ ಮತ್ತು ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಎಂಬುದನ್ನು ನೆನಪಿನಲ್ಲಿಡಿ. ನಿಮಗೆ ಪ್ರಗತಿ ಸಿಗುತ್ತಿದೆ, ಆದರೆ ಉಸಿರಾಡಲು ಸಮಯವಿಲ್ಲ ಎಂಬಂತೆ ಅನಿಸಬಹುದು. ಆದ್ದರಿಂದ ನೀವು ನೆಟ್ವರ್ಕಿಂಗ್ ಮಾಡದ, ಕೆಲಸದ ಬಗ್ಗೆ ಯಾವುದೇ ಚರ್ಚೆ ಮಾಡದ ಮತ್ತು ನಿಮ್ಮನ್ನು ಸಂಪೂರ್ಣವಾಗಿ ರೀಚಾರ್ಜ್ ಮಾಡಿಸಿಕೊಳ್ಳುವ ಕನಿಷ್ಠ 1 ದಿನವನ್ನು ವಾರದಲ್ಲಿ ನಿಗದಿಪಡಿಸುವುದು ಅತ್ಯಂತ ಅವಶ್ಯಕವಾಗಿದೆ. ನೀವು ಈ ನಿಯಮವನ್ನು ಪಾಲಿಸದಿದ್ದರೆ ಈ ನಿರಂತರ ಓಡಾಟವು ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ವಿಪರೀತವಾಗಿ ಆಯಾಸಗೊಳಿಸಬಹುದು. ಹಣಕಾಸು ಮತ್ತು ನಗದು ಹರಿವಿನ ವಿಷಯದಲ್ಲಿ ಈ ಸಮಯವು ನಿಮಗೆ ದೊಡ್ಡ ಆರ್ಥಿಕ ಲಾಭವನ್ನು ಸೃಷ್ಟಿಸುತ್ತಿದೆ. 11ನೇ ಮನೆಯು ಲಾಭ ಮತ್ತು ಆದಾಯದ ಮನೆಯಾಗಿದೆ ಮತ್ತು ಅಲ್ಲಿ ಗುರುವಿನ ಸ್ಥಾಪನೆ ವಿಶೇಷವಾಗಿ ನಿಮ್ಮ ಸಂಪತ್ತು ಮತ್ತು ಕುಟುಂಬದ 2ನೇ ಮನೆಯನ್ನು ಹಿಂದಿಕ್ಕಿ ಅಲ್ಲಿಗೆ ತಲುಪುವುದು ನಿಮ್ಮ ಆದಾಯದ ಹೊಸ ಮತ್ತು ಶಾಶ್ವತ ಮಾರ್ಗಗಳು ತೆರೆದುಕೊಳ್ಳಬಹುದು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ನಿಮ್ಮ ಲಿಕ್ವಿಡ್ ಕ್ಯಾಶ್ ನಗದು ಸ್ಥಿತಿಯು ಸುಧಾರಿಸುವ ಸಂಪೂರ್ಣ ಸಾಧ್ಯತೆ ಇದೆ. ಸಿಕ್ಕಿ ಹಾಕಿಕೊಂಡಿದ್ದ ಹಳೆಯ ಪಾವತಿಯೊಂದು ಪೇಮೆಂಟ್ ಇದ್ದಕ್ಕಿದ್ದಂತೆ ಹಿಂತಿರುಗಬಹುದು ಅಥವಾ ಶೇರ್ ಮಾರ್ಕೆಟ್ ಮತ್ತು ಹೂಡಿಕೆಗಳಿಂದ ನೀವು ಅನಿರೀಕ್ಷಿತ ಲಾಭವನ್ನು ಪಡೆಯಬಹುದು. ಇಲ್ಲಿ ಗುರುವಿನ 7ನೇ ದೃಷ್ಟಿ ಹೂಡಿಕೆ ಮತ್ತು ಊಹಾಪೋಹದ ಸ್ಪೆಕ್ಯುಲೇಷನ್ ಮನೆಯಾಗಿರುವುದು ನಿಮ್ಮ 5ನೇ ಮನೆಯ ಮೇಲೆ ಬೀಳುತ್ತಿದೆ. ಆರ್ಥಿಕವಾಗಿ ನಿಮ್ಮ ಯಾವುದೇ ದೊಡ್ಡ ಹಳೆಯ ಆಸೆಯೊಂದು ಈಡೇರುವ ಸ್ಪಷ್ಟ ಸೂಚನೆಗಳು ಕಂಡುಬರುತ್ತವೆ. ಆದರೆ ಪ್ರತಿ ಆರ್ಥಿಕ ಬೆಳವಣಿಗೆಯ ಜೊತೆಗೆ ಕೆಲವು ಹೊಸ ಸವಾಲುಗಳು ಬರುತ್ತವೆ. ಇದ್ದಕ್ಕಿದ್ದಂತೆ ಹಣದ ಹರಿವು ಹೆಚ್ಚಾದಾಗ ಖರ್ಚುಗಳು ಸಹ ಅಷ್ಟೇ ವೇಗವಾಗಿ ಮುಂದೆ ಬಂದು ನಿಲ್ಲುತ್ತವೆ. ಪ್ರತಿಯೊಂದು ಹೊಸ ಲಾಭದೊಂದಿಗೆ ಹೊಸ ಜವಾಬ್ದಾರಿಯೊಂದು ನಿಮ್ಮ ಜೀವನಕ್ಕೆ ಸೇರ್ಪಡೆಯಾಗುತ್ತದೆ. ಹಣಕಾಸಿನ ವಿಷಯದಲ್ಲಿ ನೀವು ಅತ್ಯಂತ ಪ್ರಾಕ್ಟಿಕಲ್ ವಿಧಾನವನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ನಿಮ್ಮ ಬಳಿ ಬರುವ ಹಣದ ಒಂದು ಭಾಗವನ್ನು ಕಡ್ಡಾಯವಾಗಿ ಸುರಕ್ಷಿತವಾಗಿರಿಸಿಕೊಳ್ಳಿ ಅಥವಾ ಅದನ್ನು ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡಿ. ನೀವು ಸ್ನೇಹಿತರೊಂದಿಗೆ ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಯೋಜಿಸುತ್ತಿದ್ದರೆ ಎಲ್ಲಾ ಕಾಗದ ಪತ್ರಗಳು ಮತ್ತು ಕಾನೂನು ದಾಖಲೆಗಳನ್ನು ಲೀಗಲ್ ಡಾಕ್ಯುಮೆಂಟ್ಸ್ ಅನ್ನು ಪಕ್ಕಾ ಆಗಿ ಇಟ್ಟುಕೊಳ್ಳಿ. ಸ್ನೇಹ ಮತ್ತು ಹಣಕಾಸನ್ನು ಪ್ರತ್ಯೇಕವಾಗಿ ಇಡುವುದೇ ಜಾಣತನ. ಇವೆರಡನ್ನೂ ಬೆರೆಸಿದರೆ ಆಶ್ಲೇಷಾದ ಗುಪ್ತ ಶಕ್ತಿಯು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಆರ್ಥಿಕ ಗೊಂದಲವನ್ನು ಉಂಟು ಮಾಡಬಹುದು. ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಅರ್ಹ ಆರ್ಥಿಕ ಸಲಹೆಗಾರರ ಮಾರ್ಗದರ್ಶನವನ್ನು ಪಡೆಯಿರಿ. ಕೇವಲ ಭಾವನೆಗಳಿಗೆ ಒಳಗಾಗಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಡಿ. ಈ 70 ದಿನಗಳ ಗೋಚಾರದ ಸಮಯದಲ್ಲಿ ನವಾಂಶ ಕುಂಡಲಿಯ ಆಧಾರದ ಮೇಲೆ ಕೆಲವು ಸೂಕ್ಷ್ಮ ಮತ್ತು ಪ್ರಮುಖ ಬದಲಾವಣೆಗಳೂ ಆಗುತ್ತವೆ. ಇದು ನಿಮ್ಮ ಜೀವನದ ವಿವಿಧ ಆಯಾಮಗಳ ಮೇಲೆ ಪರಿಣಾಮ ಬೀರುತ್ತದೆ. ಆಗಸ್ಟ್ 19ರಿಂದ ಸೆಪ್ಟೆಂಬರ್ 3ರ ನಡುವೆ ಗುರುವು ಧನು ನವಾಂಶದಲ್ಲಿ ಸಾಗುತ್ತಾನೆ. ನಿಮ್ಮ ಜಾತಕದ ಪ್ರಕಾರ ಇದು ಸುಖ ಮತ್ತು ತಾಯಿಯ ಮನೆಯಾಗಿದೆ. ಈ 15 ದಿನಗಳ ಅವಧಿಯು ನಿಮ್ಮ ಮನೆಯಲ್ಲಿ ಹೊಸ ಶಾಂತಿಯನ್ನು ಸ್ಥಾಪಿಸುವ ಸಮಯವಾಗಿದೆ ಮತ್ತು ನೀವು ಆಸ್ತಿಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಬಯಸಿದರೆ ಈ ಅವಧಿಯು ಅದಕ್ಕೆ ಅತ್ಯಂತ ಅನುಕೂಲಕರ ಸಾಧ್ಯತೆಗಳನ್ನು ತೋರಿಸುತ್ತದೆ. ನಿಮ್ಮ ಯಾವುದೇ ಹಳೆಯ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲು ನೀವು ಹೊಸ ಆರಂಭವನ್ನು ಮಾಡಬಹುದು. ಮನಸ್ಸಿನಲ್ಲಿ ಯಾವುದೇ ಗೊಂದಲಗಳಿದ್ದರೆ ನಿಮ್ಮ ತಾಯಿಯೊಂದಿಗೆ ಅಥವಾ ಬಾಲ್ಯದ ಹಳೆಯ ಸ್ನೇಹಿತರೊಂದಿಗೆ ಚರ್ಚಿಸಿ. ನಿಮಗೆ ಅತ್ಯಂತ ಸ್ಪಷ್ಟವಾದ ಮಾರ್ಗ ಗೋಚರಿಸುತ್ತದೆ. ಈ ಸಮಯದಲ್ಲಿ ಸಣ್ಣ ಪ್ರಯಾಣಗಳ ಯೋಗವೂ ನಿರಂತರವಾಗಿ ಸೃಷ್ಟಿಯಾಗುತ್ತವೆ. ಇದರ ನಂತರ ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 20ರವರೆಗಿನ ಸಮಯವು ವಿಶೇಷ ಶಕ್ತಿಯನ್ನು ತರುತ್ತದೆ. ಈ ಅವಧಿಯಲ್ಲಿ ಗುರುವು ಮಕರ ನವಾಂಶವನ್ನು ಪ್ರವೇಶಿಸುತ್ತಾನೆ. ಇದು ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಪ್ರೇಮ ಸಂಬಂಧಗಳು ಮತ್ತು ನಿಮ್ಮ ಸೃಜನಶೀಲತೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ನೀವು ಮಕ್ಕಳನ್ನು ಪಡೆಯುವ ಬಗ್ಗೆ ಯೋಚಿಸುತ್ತಿದ್ದರೆ ಅದಕ್ಕೆ ಇದು ಅತ್ಯಂತ ಸಕಾರಾತ್ಮಕ ಸಮಯವಾಗಿದೆ. ನಿಮ್ಮ ಗಮನ ಮತ್ತು ಏಕಾಗ್ರತೆಯು ಈ ಸಮಯದಲ್ಲಿ ಉತ್ತುಂಗದಲ್ಲಿರುತ್ತದೆ. ನೀವು ಹಿಂದೆ ಮಾಡಿದ ಯಾವುದೇ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು. ಕೌಟುಂಬಿಕ ಮನೆ ಮಟ್ಟದಲ್ಲಿ ತಾಯಿಯ ಆರೋಗ್ಯ ಮತ್ತು ಮನೆಯ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುತ್ತದೆ. ಸೆಪ್ಟೆಂಬರ್ 20 ಮತ್ತು ಅಕ್ಟೋಬರ್ 8ರ ನಡುವೆ ಕುಂಭ ನವಾಂಶದಲ್ಲಿ ಸಾಗುವಾಗ ಗುರುವು ನಿಮ್ಮ 6ನೇ ಮನೆಯ ಶಕ್ತಿಯನ್ನು ಸ್ಪರ್ಶಿಸುತ್ತಾನೆ. ಈ ಸಮಯವು ಸಂಪೂರ್ಣವಾಗಿ ಶಿಸ್ತು ಮತ್ತು ವ್ಯವಸ್ಥೆಗೆ ಸಂಬಂಧಿಸಿದೆ. ನಿಮ್ಮ ಆಹಾರ ಕ್ರಮ, ಡಯಟ್ ಮತ್ತು ನಿಮ್ಮ ದಿನಚರಿಯನ್ನು ನೀವು ಸಂಪೂರ್ಣವಾಗಿ ಸರಿಯಾಗಿ ಮತ್ತು ಶಿಸ್ತಿನಿಂದ ಇಟ್ಟುಕೊಳ್ಳಬೇಕು. ಕೆಲಸದ ಸ್ಥಳದಲ್ಲಿ ನಿಮ್ಮ ಉನ್ನತ ಅಧಿಕಾರಿಗಳು ಅಥವಾ ಹಿರಿಯರೊಂದಿಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಉಂಟಾದರೆ ಈ ಸಮಯದಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳನ್ನು ತಪ್ಪಿಸಿ. ನಿಮ್ಮೊಳಗೆ ಸೇವಾ ಮನೋಭಾವವನ್ನು ಇಟ್ಟುಕೊಳ್ಳಿ ಮತ್ತು ನಿಮ್ಮ ಕೆಲಸವನ್ನು ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ಶಾಂತಿಯಿಂದ ಪೂರ್ಣಗೊಳಿಸಿ. ನಿಮ್ಮ ಮೇಲೆ ಯಾವುದೇ ಹಳೆಯ ಸಾಲವಿದ್ದರೆ ಅದನ್ನು ತೀರಿಸಲು ದೃಢವಾದ ಯೋಜನೆಯನ್ನು ಮಾಡಲು ಇದು ಉತ್ತಮ ಸಮಯ. ಅಕ್ಟೋಬರ್ 8ರಿಂದ ಅಕ್ಟೋಬರ್ 31ರವರೆಗೆ ಗುರು
ಮೀನ ನವಾಂಶದಲ್ಲಿರುತ್ತಾನೆ. ಅದು ಅವನ ಸ್ವಂತ ಮನೆಯಾಗಿದೆ. ಈ ಶಕ್ತಿಯು ನಿಮ್ಮ ವಿವಾಹ ಮತ್ತು ಪಾಲುದಾರಿಕೆಯ ಮನೆಯನ್ನು ಆಳವಾಗಿ ಪ್ರಚೋದಿಸುತ್ತದೆ. ಇನ್ನು ಅವಿವಾಹಿತರಾಗಿರುವವರಿಗೆ ಬಹಳ ತಿಳುವಳಿಕೆಯುಳ್ಳ, ಪ್ರಬುದ್ಧ ಅಥವಾ ವಿಭಿನ್ನ ಹಿನ್ನೆಲೆಯುಳ್ಳ ಜೀವನ ಸಂಗಾತಿ ಸಿಗುವ ಬಲವಾದ ಸಾಧ್ಯತೆ ಇದೆ. ವ್ಯಾಪಾರ, ಪಾಲುದಾರಿಕೆ ಮತ್ತು ವೃತ್ತಿಪರ ಒಪ್ಪಂದಗಳಿಗೂ ಈ ಸಮಯವು ಅತ್ಯಂತ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ಅಕ್ಟೋಬರ್ ಕೊನೆಯಲ್ಲಿ ಈ ಗೋಚಾರವು ತನ್ನ ಗಂಡಮೂಲ ಅಥವಾ ಹಂತದಲ್ಲಿರುವಾಗ ಶಕ್ತಿಯು 11ನೇ ಮನೆಯಿಂದ 12ನೇ ಮನೆಯ ಕಡೆಗೆ ಬದಲಾಗಲು ಪ್ರಾರಂಭಿಸುತ್ತದೆ. ಆ ಸಮಯದಲ್ಲಿ ಕೆಲವು ಹಳೆಯ ಸಂಪರ್ಕಗಳು ಅಥವಾ ಬಾಹ್ಯ ಕೆಲಸಗಳು ಹಿಂದೆ ಉಳಿಯುತ್ತಿವೆ ಮತ್ತು ನೀವು ಏಕಾಂತ ಅಥವಾ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳತ್ತ ಹೆಚ್ಚು ಗಮನ ಹರಿಸುತ್ತಿದ್ದೀರಿ ಎಂಬುದನ್ನು ನೀವೇ ಸ್ವತಃ ಅನುಭವಿಸುವಿರಿ. ಇದು ನೈಸರ್ಗಿಕ ಜ್ಯೋತಿಷ್ಯ ಪ್ರಕ್ರಿಯೆಯಾಗಿದ್ದು ಇದನ್ನು ಸಹಜವಾಗಿ ಒಪ್ಪಿಕೊಳ್ಳಬೇಕು. ಇದರಿಂದ ವಿಚಲಿತರಾಗುವ ಅಗತ್ಯವಿಲ್ಲ. ವೈಯಕ್ತಿಕ ಮತ್ತು ವೈವಾಹಿಕ ಸಂಬಂಧಗಳ ದೃಷ್ಟಿಕೋನದಿಂದ ಈ ಗೋಚಾರವು ಹೊಸ ಆಳವನ್ನು ತರುತ್ತಿದೆ. ನಿಮ್ಮ ಜಾತಕದಲ್ಲಿ ಗುರುವು ಮನೆಗೆ ಸಂಬಂಧಿಸಿದ 4ನೇ ಮನೆ ಮತ್ತು ವಿವಾಹ ಹಾಗೂ ಪಾಲುದಾರಿಕೆಗೆ ಸಂಬಂಧಿಸಿದ 7ನೇ ಮನೆ ಎರಡಕ್ಕೂ ಅಧಿಪತಿಯಾಗಿದ್ದಾನೆ. 11ನೇ ಮನೆಯಲ್ಲಿ ಕುಳಿತಿರುವ ಗುರುವಿನ 9ನೇ ದೃಷ್ಟಿ ನೇರವಾಗಿ ನಿಮ್ಮ 7ನೇ ಮನೆಯ ಮೇಲೆ ಬೀಳುತ್ತಿದೆ. ಇದರರ್ಥ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಬಹಳ ಸಕಾರಾತ್ಮಕ ವಿಸ್ತರಣೆಯಾಗಲಿದೆ. ಯೋಗ್ಯ ಜೀವನ ಸಂಗಾತಿಯ ಹುಡುಕಾಟದಲ್ಲಿರುವವರು ಭವಿಷ್ಯದಲ್ಲಿ ಅವರ ಸಂಗಾತಿಯಾಗುವ ವ್ಯಕ್ತಿಯನ್ನು ತಮ್ಮ ವೃತ್ತಿಪರ ನೆಟ್ವರ್ಕ್ ಅಥವಾ ಕೆಲಸದ ಸ್ಥಳದ ಮೂಲಕವೇ ಭೇಟಿಯಾಗಬಹುದು. ನಿಮ್ಮ ಸ್ನೇಹಿತರ ಬಳಗವೇ ನಿಮ್ಮನ್ನು ಸರಿಯಾದ ಸಂಗಾತಿಯ ಬಳಿಗೆ ತಲುಪಿಸುವಲ್ಲಿ ಪ್ರಮುಖ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಈಗಾಗಲೇ ವೈವಾಹಿಕ ಜೀವನದಲ್ಲಿರುವವರು ತಮ್ಮ ಸಮಯ ಮತ್ತು ಶಕ್ತಿಯನ್ನು ಸರಿಯಾಗಿ ನಿರ್ವಹಿಸಬೇಕಾಗುತ್ತದೆ. ಈ ಗೋಚಾರದ ಪ್ರಭಾವದಲ್ಲಿ ನಿಮ್ಮ ಮಹತ್ವಾಕಾಂಕ್ಷೆಗಳು ಬಹಳ ಉನ್ನತವಾಗಿರುತ್ತವೆ ಮತ್ತು ನಿಮ್ಮ ವೃತ್ತಿ, ವ್ಯವಹಾರ ಮತ್ತು ನಿಮ್ಮ ನೆಟ್ವರ್ಕಿಂಗ್ನಲ್ಲಿ ನೀವು ಎಷ್ಟು ಕಾರ್ಯನಿರತರಾಗಿರಬಹುದು ಎಂದರೆ ಅರಿವಿಲ್ಲದೆಯೇ ನಿಮ್ಮ ಸಂಗಾತಿಯು ಒಂಟಿತನವನ್ನು ಅನುಭವಿಸಲು ಪ್ರಾರಂಭಿಸಬಹುದು. ಪ್ರಸ್ತುತ ಶನಿಯು ವಕ್ರಾವಸ್ಥೆಯಲ್ಲಿದ್ದಾನೆ. ಇದು ನಿಮ್ಮ ಕೌಟುಂಬಿಕ ಜವಾಬ್ದಾರಿಗಳಿಂದ ನೀವು ವಿಮುಖರಾಗಲು ಸಾಧ್ಯವಿಲ್ಲ ಎಂಬುದನ್ನು ನಿರಂತರವಾಗಿ ನೆನಪಿಸುತ್ತಿದೆ. ನಿಮ್ಮ ಕೆಲಸ ಮತ್ತು ನಿಮ್ಮ ಕುಟುಂಬದ ನಡುವೆ ಸ್ಥಿರ ಮತ್ತು ಪ್ರಬುದ್ಧ ಸಮತೋಲನವನ್ನು ಸಾಧಿಸುವುದು ನಿಮ್ಮ ಪ್ರಮುಖ ಆದ್ಯತೆಯಾಗಿರಬೇಕು. ಪರಸ್ಪರ ಸಂವಹನದಲ್ಲಿ ಅಹಂಕಾರಕ್ಕೆ, ಈಗೋ ಯಾವುದೇ ಸ್ಥಾನ ನೀಡಬೇಡಿ. ಹಿಂದೆ ನಿಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಅದನ್ನು ಒಪ್ಪಿಕೊಂಡು ನಿಮ್ಮ ಸಂಬಂಧಗಳನ್ನು ಗುಣಪಡಿಸಲು, ಹೀಲ್ ಮಾಡಲು ಇದು ಅತ್ಯಂತ ಸೂಕ್ತ ಸಮಯ. ಸಾಮಾಜಿಕ ಮತ್ತು ಕೌಟುಂಬಿಕ ದೃಷ್ಟಿಕೋನದಲ್ಲಿ ಗುರುವಿನ 5ನೇ ದೃಷ್ಟಿಯು ನಿಮ್ಮ 3ನೇ ಮನೆಯಾದ ವೃಶ್ಚಿಕ ರಾಶಿಯ ಮೇಲೆ ಬೀಳುತ್ತಿದೆ. 3ನೇ ಮನೆಯು ನಿಮ್ಮ ಕಿರಿಯ ಸಹೋದರ ಸಹೋದರಿಯರು, ನಿಮ್ಮ ಪರಾಕ್ರಮ ಮತ್ತು ನಿಮ್ಮ ಸಂವಹನವನ್ನು ಪ್ರತಿನಿಧಿಸುತ್ತದೆ. ಕನ್ಯಾ ರಾಶಿಯ ಜನರು ಸ್ವಭಾವತಃ ತಮ್ಮ ಮಾತುಗಳು ಮತ್ತು ಯೋಜನೆಗಳನ್ನು ತಮಗೆ ಮಾತ್ರ ಸೀಮಿತವಾಗಿಟ್ಟುಕೊಳ್ಳಲು ಇಷ್ಟಪಡುತ್ತಾರೆ. ಆದರೆ ಈ ಗೋಚಾರದ ಸಮಯದಲ್ಲಿ ನಿಮ್ಮ ಸಂವಹನ ಮತ್ತು ಅಭಿವ್ಯಕ್ತಿಯಲ್ಲಿ ವಿಶೇಷ ಆತ್ಮವಿಶ್ವಾಸ ಮತ್ತು ದೃಢತೆ ಕಂಡುಬರುತ್ತದೆ. ನಿಮ್ಮ ಒಡ ಹುಟ್ಟಿದವರೊಂದಿಗೆ ಅಥವಾ ಹಳೆಯ ನೆರೆಹೊರೆಯವರೊಂದಿಗೆ ಕೆಲವು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದ್ದರೆ ಅವು ಈ ಅವಧಿಯಲ್ಲಿ ಬಗೆಹರಿಯಬಹುದು. ಈ ಗೋಚಾರದ ಅತ್ಯಂತ ಸೂಕ್ಷ್ಮ ಮತ್ತು ನಿಗೂಢ ವಿಷಯವೆಂದರೆ ನೀವು ಅದೃಶ್ಯ ಸಹಾಯವನ್ನು, ಇನ್ವಿಸಿಬಲ್ ಸಪೋರ್ಟ್ ಪಡೆಯುತ್ತೀರಿ. ಎಲ್ಲಾ ದಾರಿಗಳು ಮುಚ್ಚಿ ಹೋಗಿವೆ ಎಂದು ಅನಿಸಿದಾಗ ಇದ್ದಕ್ಕಿದ್ದಂತೆ ಒಬ್ಬ ಹಳೆಯ ಹಿರಿಯ ಅಧಿಕಾರಿ ಅಥವಾ ನೀವು ಪ್ರತಿಸ್ಪರ್ಧಿ ಎಂದು ಭಾವಿಸಿದ ವ್ಯಕ್ತಿಯು ಮುಂದೆ ಬಂದು ನಿಮಗೆ ಸಹಾಯ ಮಾಡುತ್ತಿರುವುದನ್ನು ನೀವು ಕಾಣುವಿರಿ. ಇದು ಆಶ್ಲೇಷ ನಕ್ಷತ್ರದ ಶಕ್ತಿಯ ಫಲಿತಾಂಶವಾಗಿದೆ. ನಿಮ್ಮ ಗುಪ್ತ ವಿರೋಧಿಗಳಾಗಿದ್ದವರಲ್ಲಿ ಕೆಲವರ ಹೃದಯ ಪರಿವರ್ತನೆಯೂ ಸಾಧ್ಯವಿದೆ. ನೀವು ಯಾರ ಹಾನಿಯನ್ನೂ ಬಯಸಬಾರದು ಮತ್ತು ನಿಮ್ಮ ಶಕ್ತಿಯನ್ನು ಕೇವಲ ನಿಮ್ಮ ಬೆಳವಣಿಗೆ ಮೇಲೆ ಮಾತ್ರ ಕೇಂದ್ರೀಕರಿಸಬೇಕು ಎಂಬುದನ್ನು ಮಾತ್ರ ನೀವು ನೆನಪಿಟ್ಟುಕೊಳ್ಳಬೇಕು. ಆರೋಗ್ಯದ ದೃಷ್ಟಿಯಿಂದ ದೇಹದ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಕನ್ಯಾ ರಾಶಿಯು ನೈಸರ್ಗಿಕವಾಗಿ ಹೊಟ್ಟೆ ಮತ್ತು ಕರುಳಿನ ಸಂಬಂಧಿಸಿದೆ. ಆಶ್ಲೇಷ ನಕ್ಷತ್ರದ ಪ್ರಭಾವವು ಮುಖ್ಯವಾಗಿ ನರಗಳು ಮತ್ತು ರಕ್ತ ಪರಿಚಲನೆಯ ಮೇಲೆ ಬೀಳುತ್ತದೆ. ಈ ಅವಧಿಯಲ್ಲಿ ನೀವು ಮಾನಸಿಕವಾಗಿ ಹೆಚ್ಚು ಸಕ್ರಿಯರಾಗಿರುವುದರಿಂದ, ನಿರಂತರವಾಗಿ ಹೊಸ ಜನರೊಂದಿಗೆ ಸಂಪರ್ಕದಲ್ಲಿರುವುದರಿಂದ ಮತ್ತು ಹೊಸ ಯೋಜನೆಗಳನ್ನು ರೂಪಿಸುವುದರಿಂದ ಕೆಲಸಕ್ಕೆ ಸಂಬಂಧಿಸಿದ ಆತಂಕ, ಆಂಗ್ಸೈಟಿ ಅಥವಾ ಒತ್ತಡವು ನಿಮ್ಮ ನಿದ್ದೆಯ ಮೇಲೆ ಪರಿಣಾಮ ಬೀರಬಹುದು. ನಿಮ್ಮ ಭುಜಗಳು ಮತ್ತು ಕತ್ತಿನ ಭಾಗದಲ್ಲಿ ನೀವು ಸ್ವಲ್ಪ ಸೆಳೆತ ಅಥವಾ ಬಿಗಿತವನ್ನು ಅನುಭವಿಸಬಹುದು. ನಿಮ್ಮ ದಿನಚರಿಯನ್ನು ಅತ್ಯಂತ ಶಿಸ್ತಿನಿಂದ ಇಟ್ಟುಕೊಳ್ಳುವುದು ನಿಮಗೆ ಕಡ್ಡಾಯವಾಗಿದೆ. ಈ ಸಮಯದಲ್ಲಿ ಸಾತ್ವಿಕ ಆಹಾರವನ್ನು ಸೇವಿಸುವುದು ಕೇವಲ ಒಂದು ವಿಚಾರವಲ್ಲ, ಬದಲಿಗೆ ಇದು ನಿಮ್ಮ ದೇಹದ ಮೂಲಭೂತ ವೈದ್ಯಕೀಯ ಅವಶ್ಯಕತೆಯಾಗಿದೆ. ಅತಿಯಾಗಿ ಕರಿದ ಅಥವಾ ತಾಮಸಿಕ ಆಹಾರವು ನಿಮ್ಮ ನರಗಳು ಮತ್ತು ನಿಮ್ಮ ಹೊಟ್ಟೆಯ ಶಕ್ತಿಯ ಸಮತೋಲನವನ್ನು ಹಾಳು ಮಾಡಬಹುದು. ದೈಹಿಕವಾಗಿ ಯಾವುದೇ ನಿರಂತರ ತೊಂದರೆ ಅನಿಸಿದರೆ ಅದನ್ನು ನಿರ್ಲಕ್ಷಿಸಬೇಡಿ ಮತ್ತು ಅರ್ಹ ವೈದ್ಯರಿಂದ ಸೂಕ್ತ ಸಲಹೆ ಪಡೆಯಿರಿ. ಜ್ಯೋತಿಷ್ಯವು ಸಮಯದ ಸ್ವರೂಪ ಮತ್ತು ಪ್ರವೃತ್ತಿಗಳ ಬಗ್ಗೆ ನಿಮ್ಮನ್ನು ಎಚ್ಚರಿಸುತ್ತದೆ.
ಆದರೆ ದೇಹದ ನಿಜವಾದ ಚಿಕಿತ್ಸೆಯು ಯಾವಾಗಲೂ ಸರಿಯಾದ ವೈದ್ಯಕೀಯ ಚಿಕಿತ್ಸೆಯಿಂದ ಮಾತ್ರ ಸಾಧ್ಯ. ಶಿಕ್ಷಣ ಕ್ಷೇತ್ರದಲ್ಲಿ ಗುರುವಿನ 7ನೇ ದೃಷ್ಟಿ ನಿಮ್ಮ 5ನೇ ಮನೆಯ ಮೇಲೆ ಬೀಳುತ್ತಿದೆ. ಇದು ಬುದ್ಧಿಶಕ್ತಿ, ಅಧ್ಯಯನ ಮತ್ತು ಶಿಕ್ಷಣದ ಪ್ರಮುಖ ಮನೆಯಾಗಿದೆ. ಆಶ್ಲೇಷಾದ ಅಧಿಪತಿ ಬುಧ ಮತ್ತು ಜ್ಞಾನದ ಕಾರಕ ಗುರುವಿನ ಈ ಪ್ರಭಾವವು ಸಂಶೋಧನೆ, ತಾಂತ್ರಿಕ ಶಿಕ್ಷಣ, ಡೇಟಾ ಅನಾಲಿಸಿಸ್ ಅಥವಾ ಆಳ ಮತ್ತು ತರ್ಕದ ಅತ್ಯಂತ ಅವಶ್ಯಕತೆ ಇರುವ ಯಾವುದೇ ಅಧ್ಯಯನದಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಫಲಪ್ರದವಾಗಿದೆ. ವಿಶೇಷವಾಗಿ ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 20ರವರೆಗಿನ ಸಮಯವು ನಿಮ್ಮ ಶಿಕ್ಷಣದಲ್ಲಿ ದೊಡ್ಡ ಮತ್ತು ಸಕಾರಾತ್ಮಕ ಬ್ರೇಕ್ ಥ್ರೂ ತರಬಹುದು. ಸಾಮಾಜಿಕ ಜಾಲತಾಣಗಳ ಸೋಷಿಯಲ್ ಮೀಡಿಯಾ ಅತಿಯಾದ ಮತ್ತು ವ್ಯರ್ಥ ಬಳಕೆಯಿಂದ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳಬೇಕು ಅಷ್ಟೇ. 11ನೇ ಮನೆಯು ದೊಡ್ಡ ನೆಟ್ವರ್ಕ್ ಮತ್ತು ಸಾಮಾಜಿಕ ಮಾಧ್ಯಮವನ್ನು ಸಹ ಪ್ರತಿನಿಧಿಸುತ್ತದೆ ಮತ್ತು ಅಲ್ಲಿ ಕುಳಿತಿರುವ ಗುರು ಕೆಲವೊಮ್ಮೆ ನಿಮ್ಮನ್ನು ಭ್ರಮೆಗೊಳಗಾಗುವಂತೆಯೂ ಮಾಡಬಹುದು. ನೀವು ಬಹಳ ಉತ್ಪಾದಕ ಪ್ರೊಡಕ್ಟಿವ್ ಕೆಲಸವನ್ನು ಮಾಡುತ್ತಿದ್ದೀರಿ ಎಂದು ನಿಮಗೆ ಅನಿಸಬಹುದು, ಆದರೆ ವಾಸ್ತವವಾಗಿ ನೀವು ಕೇವಲ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿರಬಹುದು. ನಿಮ್ಮ ಮೂಲ ಗುರಿ ಮತ್ತು ನಿಮ್ಮ ದೃಷ್ಟಿಯ ಮೇಲೆ ಗಮನವಿರಲಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮ ಪ್ರಯತ್ನಗಳನ್ನು ಗೌರವಿಸುತ್ತದೆ. ಮನೆ ನಿಭಾಯಿಸುತ್ತಿರುವ ಮಹಿಳೆಯರಿಗೆ ಅಂದರೆ ಗೃಹಿಣಿಯರಿಗೆ ಗುರುವು ಮನೆ ಮತ್ತು ಶಾಂತಿಯ 4ನೇ ಮನೆಯ ಅಧಿಪತಿಯಾಗಿ 11ನೇ ಮನೆಯಲ್ಲಿ ನೆಲೆಸಿದ್ದಾನೆ. ನಿಮ್ಮ ಮನೆಯಲ್ಲಿ ಯಾವುದಾದರೂ ದೊಡ್ಡ ಸಮಾರಂಭ ಅಥವಾ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು ಎಂಬುದನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತದೆ. ಆಸ್ತಿ ಖರೀದಿಸುವ ಅಥವಾ ಮನೆ ನವೀಕರಣಕ್ಕೆ ರಿನೋವೇಷನ್ ಸಂಬಂಧಿಸಿದ ಚರ್ಚೆಗಳಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಹೆಚ್ಚುವರಿಯಾಗಿ ಈ ಸಮಯವು ನಿಮ್ಮದೇ ಆದ ಸ್ವತಂತ್ರ ಗುರುತನ್ನು ಸ್ಥಾಪಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ನಿಮ್ಮ ಯಾವುದೇ ಹಳೆಯ ಆಸಕ್ತಿ ಅಥವಾ ಹವ್ಯಾಸವಾದ ಅಡುಗೆ, ಹೊಲಿಗೆ, ವಿನ್ಯಾಸ ಅಥವಾ ಕನ್ಸಲ್ಟಿಂಗ್ ಅನ್ನು ಆನ್ಲೈನ್ ವೇದಿಕೆಗಳ ಮೂಲಕ ಹೊಸ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆ ನೀವು ಯೋಚಿಸಬಹುದು. ನಿಮ್ಮ ಕುಟುಂಬದ ವ್ಯಾಪ್ತಿಗೆ ಮಾತ್ರ ಸೀಮಿತವಾಗಿರದ ಸಂಪೂರ್ಣವಾಗಿ ನಿಮ್ಮದೇ ಆದ ಹೊಸ ಸಾಮಾಜಿಕ ಸಂಪರ್ಕಗಳು ಬೆಳೆಯುತ್ತವೆ. ಈ ಹೊಸ ಶಕ್ತಿಯನ್ನು ಸ್ವಾಗತಿಸಿ, ಇದು ನಿಮ್ಮ ಆತ್ಮವಿಶ್ವಾಸವನ್ನು ಅಪಾರವಾಗಿ ಹೆಚ್ಚಿಸುತ್ತದೆ. ನಮ್ಮ ಹಿರಿಯ ವೀಕ್ಷಕರು ಮತ್ತು ನಿವೃತ್ತರಾದವರಿಗೆ 11ನೇ ಮನೆಯ ಈ ಗೋಚಾರವು ಜೀವನದಲ್ಲಿ ಅತ್ಯಂತ ಆಧ್ಯಾತ್ಮಿಕ ಪೂರ್ಣತೆ ಮತ್ತು ಶಾಂತಿಯ ಸಮಯವನ್ನು ತರುತ್ತಿದೆ. ಜೀವನದ ಈ ಘಟ್ಟದಲ್ಲಿ ನಿಮ್ಮ ಹಿಂದಿನ ಜವಾಬ್ದಾರಿಗಳ ಕಾರಣದಿಂದ ನೀವು ಹಿಂದೆ ಬಿಟ್ಟಿದ್ದ ಆಸೆಗಳು ಈಡೇರುವ ಸಮಯ ಇದೀಗ ಬಂದಿದೆ. ನೀವು ಯಾವುದಾದರೂ ಪುರಾತನ ತೀರ್ಥಯಾತ್ರೆಯನ್ನು ಯೋಜಿಸಬಹುದು ಅಥವಾ ವರ್ಷಗಳಿಂದ ಮಾತನಾಡದಿದ್ದ ಹಳೆಯ ಸ್ನೇಹಿತರ ಗುಂಪಿನೊಂದಿಗೆ ಮತ್ತೆ ಸೇರಬಹುದು. ನಿಮ್ಮ ಸಂಗ್ರಹವಾದ ಜ್ಞಾನ ಮತ್ತು ಅನುಭವವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಗುರುವು ನಿಮಗೆ ನಿರಂತರವಾಗಿ ಪ್ರೇರಣೆ ನೀಡುತ್ತಾನೆ. ಯುವ ವೃತ್ತಿಪರರಿಗೆ ಅಥವಾ ವಿದ್ಯಾರ್ಥಿಗೆ ಮಾರ್ಗದರ್ಶನ ಮಾಡುವುದು ನಿಮಗೆ ಅತ್ಯಂತ ತೃಪ್ತಿದಾಯಕವಾಗಿರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಮೊಣಕಾಲು ಮತ್ತು ನರಗಳ ನೋವಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಮತ್ತು ನಿಯಮಿತವಾಗಿ ವಾಕಿಂಗ್ ಮಾಡುವ ಅಭ್ಯಾಸವನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಿ. ಮಾನಸಿಕ ಮತ್ತು ಆಧ್ಯಾತ್ಮಿಕ ಮಟ್ಟದಲ್ಲಿ ಈ 70 ದಿನಗಳ ಅವಧಿಯು ನಿಮಗೆ ಆಳವಾದ ಪ್ರಜ್ಞೆಯ ಸಮಯವಾಗಿದೆ. ನಿಮ್ಮ ಯಶಸ್ಸಿನ ವ್ಯಾಖ್ಯಾನವು ಈಗ ಸಂಪೂರ್ಣವಾಗಿ ಬದಲಾಗಲು ಪ್ರಾರಂಭಿಸುತ್ತದೆ. ಬಾಹ್ಯ ಜನಪ್ರಿಯತೆಗಿಂತ ಜೀವನದ ಆಳ ಮತ್ತು ಶಾಂತಿಯು ಹೆಚ್ಚು ಮುಖ್ಯವಾದುದು ಎಂಬುದನ್ನು ಆಶ್ಲೇಷಾದ ಈ ಪ್ರಭಾವದಲ್ಲಿ ನೀವು ಅನುಭವಿಸುವಿರಿ. ನೀವು ಗುಂಪಿನ ಮನಸ್ಥಿತಿಯಿಂದ ದೂರ ಸರಿಯುವಿರಿ ಮತ್ತು ಒಳಗಿನಿಂದ ನಿಮಗೆ ತೃಪ್ತಿಯನ್ನು ನೀಡುವ ಕಾರ್ಯಗಳ ಮೇಲೆ ಕೇಂದ್ರೀಕರಿಸುವಿರಿ. ಕೇವಲ ಇತರರಿಗೆ ತೋರಿಸಿಕೊಳ್ಳಲು ಮಾತ್ರ ಇದ್ದ ಗುರಿಗಳನ್ನು ನೀವು ಕೈ ಬಿಡುವಿರಿ. ಈ ಸಮಯದಲ್ಲಿ ನಿಮ್ಮ ಆನ್ಲೈನ್ ನಡವಳಿಕೆಯು ಬಹಳ ಮುಖ್ಯವಾಗುತ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ರೀತಿಯ ಗಾಸಿಪ್ ಅಥವಾ ನಕಾರಾತ್ಮಕವಾದ ವಿವಾದಗಳಲ್ಲಿ ತೊಡಗುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ. ಅಲ್ಲಿ ಭಾವನೆಗಳು ಬಹಳ ವೇಗವಾಗಿ ಘಾಸಿಗೊಳ್ಳಬಹುದು. ಪ್ರಪಂಚದೊಂದಿಗೆ ನೀವು ಹಂಚಿಕೊಳ್ಳುವ ಯಾವುದೇ ಅನುಭವ ಅಥವಾ ಜ್ಞಾನವು ನೈತಿಕ ಗುರುವಿನಂತಿರಬೇಕು. ಅದರಲ್ಲಿ ಸತ್ಯ ಮತ್ತು ಶುದ್ಧತೆ ಸಂಪೂರ್ಣವಾಗಿ ಒಳಗೊಂಡಿರಬೇಕು. ಈ ಗೋಚಾರದ ಶುಭ ಫಲಿತಾಂಶಗಳನ್ನು ಮತ್ತಷ್ಟು ಹೆಚ್ಚಿಸಲು ನಿಮ್ಮ ದಿನಚರಿಯಲ್ಲಿ ನೀವು ಕೆಲವು ಅತ್ಯಂತ ಸರಳವಾದ ಪರಿಹಾರಗಳನ್ನು ಸೇರಿಸಿಕೊಳ್ಳಬಹುದು. ಈ ಸಮಯದಲ್ಲಿ ಬುಧ ಮತ್ತು ಗುರು ಇಬ್ಬರ ಆಳವಾದ ಪ್ರಭಾವವು ನಿಮ್ಮ ಜೀವನದ ಮೇಲಿರುವುದರಿಂದ ಗೋಶಾಲೆಯಲ್ಲಿ ಹಸುಗಳಿಗೆ ಹಸಿರು ಮೇವು ಅಥವಾ ಕಡಲೆಬೇಳೆ ತಿನ್ನಿಸುವುದು ನಿಮ್ಮ 11ನೇ ಮನೆಗೆ ಸಕಾರಾತ್ಮಕ ಬಲವನ್ನು ನೀಡುತ್ತದೆ. ನೀವು ಯಾವುದೇ ಪ್ರಮುಖ ಕೆಲಸ, ವ್ಯಾಪಾರ, ಸಭೆ ಅಥವಾ ಹೊಸ ಕ್ಲೈಂಟ್ ಅನ್ನು ಭೇಟಿ ಮಾಡಲು ಮನೆಯಿಂದ ಹೊರಬಂದಾಗಲೆಲ್ಲ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ನಿಮ್ಮ ಹಣೆಯ ಮೇಲೆ ಸ್ವಲ್ಪ ಅರಿಶಿನ ಅಥವಾ ಶ್ರೀಗಂಧದ ತಿಲಕವನ್ನು ಹಚ್ಚಿಕೊಳ್ಳಿ. ಇದು ನಿಮ್ಮ ಆಜ್ಞಾ ಚಕ್ರವನ್ನು ಶಾಂತವಾಗಿರಿಸುತ್ತದೆ ಮತ್ತು ಆಶ್ಲೇಷಾದ ನರಗಳ ನರ್ವಸ್ ಶಕ್ತಿಯನ್ನು ಸಂಪೂರ್ಣವಾಗಿ ಸಮತೋಲನಗೊಳಿಸುತ್ತದೆ. ನೀವು ಗಳಿಸಿದ ಲಾಭ ಮತ್ತು ನಿಮ್ಮ ಆದಾಯದ ಒಂದು ಸಣ್ಣ ಭಾಗವನ್ನು, ಅದು ಎಷ್ಟೇ ಆಗಿರಲಿ, ಯಾವುದೇ ಆಧ್ಯಾತ್ಮಿಕ ಕಾರ್ಯಕ್ಕೆ, ನಿರ್ಗತಿಕ ಶಿಕ್ಷಣಕ್ಕೆ ಅಥವಾ ಯಾವುದೇ ಗುರುವಿನ ಸ್ಥಳಕ್ಕೆ ಅರ್ಪಿಸಿ. ಇದರಿಂದ ನಿಮ್ಮ ಹಣದ ಹರಿವು ಶುದ್ಧವಾಗಿ ಮತ್ತು ನಿರಂತರವಾಗಿರುತ್ತದೆ.
ಇದರೊಂದಿಗೆ ಯಾವುದೇ ರೀತಿಯ ಆಫೀಸ್ ರಾಜಕೀಯ ಚಾಡಿ ಮತ್ತು ಪಿತೂರಿಗಳಿಂದ ನಿಮ್ಮನ್ನು ಸಂಪೂರ್ಣವಾಗಿ ದೂರವಿಡುವುದು ನಿಮ್ಮ ದೊಡ್ಡ ಪ್ರಾಯೋಗಿಕ ಪರಿಹಾರವಾಗಿದೆ. ನಿಮ್ಮ ಕೆಲಸದ ಬಗ್ಗೆ ಮಾತ್ರ ಗಮನ ಹರಿಸುವುದು ಈ ಸಮಯದಲ್ಲಿ ನಿಮ್ಮ ದೊಡ್ಡ ಗುರಾಣಿಯಾಗಿದೆ. ಅದೃಷ್ಟದ ಬಣ್ಣಗಳ ಬಗ್ಗೆ ಹೇಳುವುದಾದರೆ ಹಸಿರು ಮತ್ತು ತಿಳಿ ಹಳದಿ ಬಣ್ಣವು ನಿಮಗೆ ವಿಶೇಷವಾಗಿ ಅದೃಷ್ಟ ತರುತ್ತದೆ. ಯಾವುದೇ ಪ್ರಮುಖ ಕೆಲಸ ಅಥವಾ ಮೀಟಿಂಗ್ ಸಮಯದಲ್ಲಿ ಉತ್ತರ ಅಥವಾ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳುವುದು ನಿಮಗೆ ಲಾಭದಾಯಕವಾಗಿರುತ್ತದೆ. ಈ ಗೋಚಾರದ ಸಮಯದಲ್ಲಿ 5 ಮತ್ತು 3 ಸಂಖ್ಯೆಗಳು ನಿಮಗೆ ಸಹಾಯಕ್ಕೆ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಕನ್ಯಾ ರಾಶಿಯವರೇ, ಆಗಸ್ಟ್ 19ರಿಂದ ಅಕ್ಟೋಬರ್ 31ರವರೆಗಿನ ಈ ಸಮಯವು ನಿಮಗೆ ದೊಡ್ಡ ಅವಕಾಶಗಳ ಸರಮಾಲೆಯನ್ನು ತರುತ್ತಿದೆ. ಜ್ಯೋತಿಷ್ಯವು ನಮಗೆ ಕಲ್ಲಿನ ಮೇಲಿನ ಗೆರೆಯನ್ನು ಬದಲಾಗದ ವಿಧಿ ನೀಡುವುದಿಲ್ಲ, ಬದಲಿಗೆ ಅದು ನಮಗೆ ಸಮಯದ ಸ್ವರೂಪ ಮತ್ತು ಹವಾಮಾನದ ಮುನ್ಸೂಚನೆಯನ್ನು ನೀಡುತ್ತದೆ. ಹೊರಗೆ ಮಳೆಯಾಗಲಿದೆ ಎಂದು ನಮಗೆ ತಿಳಿದಾಗ ನಾವು ಛತ್ರಿಯನ್ನು ತೆಗೆದುಕೊಂಡು ಹೊರಡುತ್ತೇವೆ. ಈ ಗೋಚಾರವು ನಿಮಗೆ ಸಾಧ್ಯತೆಗಳು ಮತ್ತು ಅವಕಾಶಗಳ ಮಳೆಯನ್ನು ತರುತ್ತಿದೆ. ಆದರೆ ಆಶ್ಲೇಷಾದ ಆ ಛತ್ರಿ ಅಂದರೆ ನಿಮ್ಮ ಸ್ವಂತ ವಿವೇಚನೆ ಮತ್ತು ನಿಮ್ಮ ಸ್ವಂತ ಬುದ್ಧಿವಂತಿಕೆಯನ್ನು ನೀವು ಸರ್ವಕಾಲಿಕವಾಗಿ ಹಿಡಿದಿಟ್ಟುಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಯಾವುದೇ ನೈಜ ಮೌಲ್ಯವನ್ನು ಸೇರಿಸದವರನ್ನು ಹಿಂದೆ ಬಿಡಿ. ಅವರು ನಿಮಗಾಗಿ ಮಾಡಲ್ಪಟ್ಟಿಲ್ಲ. ನಿಮ್ಮ ಕೌಶಲ್ಯಗಳ ಮೇಲೆ ಪೂರ್ಣ ನಂಬಿಕೆ ಇಡಿ. ಕಠಿಣ ಪರಿಶ್ರಮಕ್ಕೆ ಹೆದರಬೇಡಿ ಮತ್ತು ಸಂಪೂರ್ಣ ನೈತಿಕತೆ ಹಾಗೂ ಪ್ರಾಮಾಣಿಕತೆಯೊಂದಿಗೆ ನಿಮ್ಮ ಕನಸುಗಳತ್ತ ಸಾಗಿ. ಈ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ಬೆಳವಣಿಗೆಗಾಗಿ ಸಂಪೂರ್ಣವಾಗಿ ನಿಮ್ಮೊಂದಿಗಿದೆ. ನಿಮ್ಮ ಕರ್ಮಗಳ ಮೇಲೆ ಅಚಲವಾದ ನಂಬಿಕೆಯನ್ನಿಡಿ ಮತ್ತು ನಿರಂತರವಾಗಿ ಮುನ್ನಡೆಯುತ್ತಿರಿ.